ಭೀಮಾ ತೀರದ ಕುಖ್ಯಾತ ರೌಡಿಗೆ ಬಿಗ್ ಶಾಕ್. ಕಾರವಾರ ಜಿಲ್ಲೆಗೆ ಮಡುಸ್ವಾಮಿ. ಕುಖ್ಯಾತ ಅಪರಾಧಿ ಮಡಿವಾಳ ಹಿರೇಮಠ ವಿರುದ್ಧ ಗೂಂಡಾ ಕಾಯ್ದೆ ಜಾರಿ. ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಖಡಕ್ ಆಜ್ಞೆ. ನಿರಂತರ ಸಮಾಜದ್ರೋಹಿ ಚಟುವಟಿಕೆಗಳಲ್ಲಿ ಭಾಗಿ. ಸಾರ್ವಜನಿಕರ ಶಾಂತಿಗೆ ಭಂಗ ತರ್ತಾ ಇದ್ದ ರೌಡಿ. ವಿಜಯಪುರ ಜಿಲ್ಲೆಯಲ್ಲಿ ಸಾರ್ವಜನಿಕ ಸುವ್ಯವಸ್ಥೆಗೆ ಭಂಗ ತರ್ತಾ ಇದ್ದ ವೃತ್ತಿಪರ ಅಪರಾಧ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದ ಭೀಮಾ ತೀರದ ಕುಖ್ಯಾತ ಆಸಾಮಿಗೆ ಜಿಲ್ಲಾಡಳಿತ ಬಿಗ್ ಶಾಕ್ ನೀಡಿದೆ. ವಿಜಯಪುರ ಶಿವಶಕ್ತಿನಗರದ ನಿವಾಸಿ 38 ವರ್ಷದ ಮಡುಸ್ವಾಮಿ ಅಲಿಯಾಸ್ ಮಡಿವಾಳಯ್ಯ ಪಂಚಯ್ಯ ಹಿರೇಮಠ ಎಂಬಾತನ ವಿರುದ್ಧ ಇದೀಗ ಗೂಂಡಾ ಕಾಯ್ದೆಯಡಿ ಬಂಧನದ ಅವಧಿಗೆ ಆದೇಶವನ್ನ ಹೊರಡಿಸಲಾಗಿದೆ. ವಿಜಯಪುರ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ದಂಡಾಧಿಕಾರಿಗಳಾದ ಡಾಕ್ಟರ್ ಆನಂದ್ ಕೆ ಅವರು ಈ ಖಡಕ್ ಆದೇಶವನ್ನ ಹೊರಡಿಸಿದ್ದಾರೆ. ವಿಜಯಪುರ ಶಹರದ ಎಪಿಎಂಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಾಸವಾಗಿದ್ದ ಈ ಮಡಿವಾಳಯ್ಯ ಸಾರ್ವಜನಿಕ ಶಾಂತಿಗೆ ತೀವ್ರ ಭಂಗ ತರ್ತಾ ಇದ್ದ. ಸುಮಾರು 11 ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಮಡುಸ್ವಾಮಿ ಮಾನವ ಶರೀರ ಹಾಗೂ ಸಾರ್ವಜನಿಕರ ಆಸ್ತಿಗೆ ಹಾನಿ ತಲುಪಿಸುವ ಐಪಿಸಿ ಸೆಕ್ಷನ್ ಹಾಗೂ ಭಾರತೀಯ ನ್ಯಾಯ ಸಂಹಿತೆ 2023ರ ಹಲವು ಕಠಿಣ ಸೆಕ್ಷನ್ಗಳ ಅಡಿಯಲ್ಲಿ ಈತನ ವಿರುದ್ಧ ಪ್ರಕರಣಗಳು ದಾಖಲಾಗಿದ್ವು. ಈತನ ಅಪಾಯಕಾರಿ ಸಮಾಜದ್ರೋಹಿ ಚಟುವಟಿಕೆಗಳಿಗೆ ಬ್ರೇಕ್ ಹಾಕಲು ಗೂಂಡಾ ಕಾಯ್ದೆ 1985ರ ಅಡಿಯಲ್ಲಿ ಬಂಧನದಲ್ಲಿಡುವುದು ಅವಶ್ಯಕತೆ ಇದೆ ಎಂದು ಜಿಲ್ಲಾಧಿಕಾರಿಗಳು ಈ ಮಹತ್ವದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಕಾರವಾರ ಜೈಲಿಗೆ ಭೀಮಾ ತೀರದ ಕುಖ್ಯಾತ ರೌಡಿ ಶೀಫ್. ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ HD 140 SST 2026ರ ಅನ್ವಯ ತಮಗೆ ಪ್ರದತ್ತವಾದ ಅಧಿಕಾರವನ್ನ ಚಲಾಯಿಸಿರುವ ಜಿಲ್ಲಾಧಿಕಾರಿ ಡಾಕ್ಟರ್ ಆನಂದ್ ಕೆ ಭೀಮಾ ತೀರದ ಕುಖ್ಯಾತ ರೌಡಿ ಆಸಾಮಿ ಮಡಿವಾಳಯ್ಯ ಹಿರೇಮಠನನ್ನ ತಕ್ಷಣವೇ ಕಾರವಾರದ ಜಿಲ್ಲಾ ಕಾರಾಗೃಹದಲ್ಲಿ ಬಂಧನದಲ್ಲಿ ಇಡಲು ಆಜ್ಞೆಯನ್ನ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಇನ್ನು ಮುಂದೆ ಇಂತಹ ಸಮಾಜ ವಿರೋಧಿ ಕೃತ್ಯ ಎಸಗುವವರಿಗೆ ಈ ಕ್ರಮ ಒಂದು ಬಲವಾದ ಎಚ್ಚರಿಕೆಯ ಸಂದೇಶವಾಗಿದೆ. ಗಡಿದಾಟಿದ ಗ್ಯಾಂಗ್ಸ್ಟರ್ ಆಟ. ಮಡುಸ್ವಾಮಿ ಮೇಲೆ 11 ಕ್ರಿಮಿನಲ್ ಪ್ರಕರಣಗಳು. 2 ರಾಜ್ಯಗಳ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿರುವ ಕುಖ್ಯಾತ ಆರೋಪಿ ಮಡುಸ್ವಾಮಿ ವಿರುದ್ಧ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಇಂದಿನವರೆಗೂ ಒಟ್ಟು 11 ಗಂಭೀರ ಪ್ರಕರಣಗಳ ಕೃತ್ಯವು ದಾಖಲಾಗಿದೆ. ಸದ್ಯ ಕಾರವಾರ ಜೈಲು ಪಾಲಾಗಿದ್ದಾನೆ ಮಡುಸ್ವಾಮಿ ಅಲಿಯಾಸ್ ಮಡಿವಾಳಯ್ಯ ಪಂಚಯ್ಯ ಹಿರೇಮಠ. ಬ್ಯೂರೋ ರಿಪೋರ್ಟ್ ವಿಶ್ವಪ್ರಕಾಶ್ ಟಿ ಮಲಗೊಂಡ AS TV ಕನ್ನಡ ಬೆಂಗಳೂರು. ಅಪರಾಧಕ್ಕೆ ಸವಾಲು ದಿನಪತ್ರಿಕೆ ಜೊತೆಗೆ ಡಿಜಿಟಲ್ ಅಲ್ಲಿ ಹೊಸ ರೂಪ.